ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಸರಿ, ಈ ಕಡೆ ಮದ್ವೆ ಅಂತೂ ನಿಂತೋಯ್ತು ಅದು ಅಗಸ್ತ್ಯಂದು. ಜೊತೆಗೆ ಕಾವೇರಿನೂ ಕೂಡ ಕಟ್ಟಿಸ್ಕೊಳ್ಳಿಲ್ಲ ತಾಳಿ. ಆದ್ರೆ ಬಂದಿರ್ತಕ್ಕಂತ ವ್ಯಕ್ತಿ ನನ್ನ ಹೆಂಡತಿ ನೇತ್ರನ ಕಳ್ಸ್ಕೊಡಿ ದಯಮಾಡಿ, ತಪ್ಪಾಯ್ತು, ನಾನು ಇಲ್ಲಿವರೆಗೂ ಕೂಡ ಕಡತನದಲ್ಲಿ ಸಂಸಾರ ಮಾಡ್ತಾ ಇದ್ದೆ, ನನ್ನ ಮಗು ಇದು, ಕಳಿಸ್ಕೊಡಿ, ಬಾ ನೇತ್ರ ಹೋಗೋಣ ಅಂತ ಹೇಳಿ ಹಿಡ್ಕೊಳಕ್ ಹೋಗ್ತಾನೆ. ಹಿಡ್ಕೊಳಕ್ ಹೋದ್ರೆ ಅಲ್ಲಿ ಇವ್ರು ನನ್ ಗಂಡ ಅಲ್ಲ ಹೇಳ್ತಾ ಇಲ್ವಾ, ನಾನೇನು ಕೂಡ ಅಂತ ನಾನು ಎಂದೂ ಕೂಡ ನೋಡೇ ಇಲ್ಲ ಅಂತ ಹೇಳಿ. ಆನಂತರ ಅದಕ್ಕೆ ಹೇಳ್ತಾನೆ ಆತ, ಹಾಗಿದ್ರೆ ನಾನ್ ನಿನ್ ಗಂಡ ಅಲ್ಲ ಅಂದ್ಮೇಲೆ ನಾನ್ ಕಟ್ಟಿರೋ ತಾಳಿನ ಬಿಚ್ಕೊಟ್ಬಿಡು ಅಂತ ಅಂತಾರೆ. ಅದಕ್ಕೆ ಕಾವೇರಿ ಇದ್ದೋಳು, ಹೌದು, ನೀನು ಅವ್ನ ಹೆಂಡತಿ ಅಲ್ಲ ಅಂದ್ಮೇಲೆ, ಕಟ್ಟಿರೋ ತಾಳಿ ಅಲ್ಲ ಅಂದ್ಮೇಲೆ ಬಿಚ್ಕೊಟ್ಬಿಡು ತಾಳಿನ ಅಂತ ಹೇಳ್ತಾನೆ ಕಾವೇರಿನೂ ಕೂಡ. ಅದಕ್ಕಿಲ್ಲ, ನಾನು ಹೇಳ್ತಾ ಇಲ್ವಾ ಇವ್ರು ನನ್ ಗಂಡ ಅಲ್ಲ ಅಂತ ಹೇಳಿ ಹೋಗಿದ್ದು ಅವನು ಅವಳ ಕೋಳಿಗೆ ಕೈ ಹಾಕಿ ತಾಳಿನ ಕಿತ್ಕೊಳಕ್ ಹೋಗ್ತಾನೆ. ಕಿತ್ಕೊಳಕ್ ಹೋದ ತಕ್ಷಣ ಇದೆಲ್ಲ ನೋಡ್ತಾ ಇದ್ದವನು, ಎಷ್ಟು ಹೇಳ್ಬೇಕು ಅವಳು ನಿನ್ ಹೆಂಡತಿ ಅಲ್ಲ ಅಂತ ಹೇಳಿ ಅಂತ ಬಂದಿರೋ ಕಪಾಳಕ್ ಕೊಡ್ತಾನೆ ರವಿ. ಕಪಾಳಕ್ ಕೊಡ್ತಿದ್ದಂಗೆ ಎಲ್ರಿಗೂ ಆಶ್ಚರ್ಯ, ಅವಳು ನನ್ನ ಹೆಂಡತಿ, ಅವಳು ಎಷ್ಟೋ ಧೈರ್ಯ ನಿನಗೆ ಅಂತ ಹೇಳಿ. ಹಾಗಂದಾಗ ಎಲ್ರು ಆಶ್ಚರ್ಯಚಕಿತರಾಗಿ ನೋಡ್ತಾರೆ. ಅನಂತರ ಪ್ರಮೋದಾದೇವಿ ಅವರು, ಏನು ನೀನ್ ಹೇಳ್ತಾ ಇರೋದು, ಏನ್ ಈಗ ಹೇಳ್ತಾ ಇದೆಯಲ್ಲ ಅಂತ. ಆಮೇಲೆ ಎಲ್ರು ಕೇಳ್ತಾರೆ, ಏನ್ ಸಾಕ್ಷಿ ಇದೆ ನೀನ್ ಅವಳ ಗಂಡ ಅನ್ನೋದಕ್ಕೆ ಅಂತ ಹೇಳಿ. ಆನಂತರ ಆ ವಿಡಿಯೋ, ಮದುವೆ ಮಾಡಿರ್ತಕ್ಕಂಥ ವಿಡಿಯೋನ ನಾಣಿ ಹತ್ರ ಫೋಟೋ ಇಸ್ಕೊಂಡು ಕೊಡೋಲಿ ನಾಣಿ ಅಂತ ಇಸ್ಕೊಂಡು ಆ ವಿಡಿಯೋ ಮಾಡಿರೋದೆಲ್ಲ ತೋರಿಸ್ತಾನೆ. ತೋರಿಸ್ದಾಗ ಆಶ್ಚರ್ಯ ಆಗುತ್ತೆ. ಆನಂತರ ಹೋಗಿ ಪ್ರಮೋದಾದೇವಿ ಅವರದ್ದು ಕಾಲ್ಗೆ ಬೀಳ್ತಾನೆ, ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ, ಏನೋ ತಪ್ಪಾಯ್ತು, ಯಾಕೋ ಹಿಂಗ್ ಮುಚ್ಚಿಟ್ಟೆ, ಆ ಹೆಣ್ಮಗು ಎಷ್ಟು ಕಷ್ಟಪಟ್ಟಿರ್ತಾಳೋ, ಬಡವ್ರ ಮನೆ ಹೆಣ್ಮಕ್ಳು ಈಗೆಲ್ಲ ಅಯ್ಯೋ ಅನ್ನಿಸ್ತಾರೇನೋ, ಸ್ವಲ್ಪನಾದ್ರೂ ನಿನಗೆ ಪಾಪ ಪ್ರಜ್ಞೆ ಕಾಡ್ಲೇ ಇಲ್ವಾ ಅಂತ ಹೇಳಿ. ಜೊತೆಗೆ ಆ ಮಗುನು ಕೂಡ ಇವರೇ ನಮ್ಮಪ್ಪ ಅಂತಲೂ ಕೂಡ ಅಂತಾನೆ ಶ್ರೀಕಾಂತ್ ಕೂಡ. ಸರಿ, ಎಲ್ರಿಗೂ ಕೂಡ ಅಲ್ಲಿ ಸಾಕ್ಷಿ ಸಿಕ್ಕಂತಾಗ್ತದೆ. ಆನಂತರ ಅಜ್ಜಿ ಇದ್ದವರು, ಇನ್ಮೇಲೆ ಇನ್ಯಾವುದೇ ಕಷ್ಟ ಇಲ್ಲಮ್ಮ, ಇನ್ನು ನೀನು ಈ ಮನೆ ಸೊಸೆಯಾಗಿ ಬದುಕುವಂತೆ ಅಂತೇಳಿ. ಆನಂತರ ಅನಿಕಾ ಇದ್ದವಳು, ಚಿಕ್ಕು ಹೇಳು ಚಿಕ್ಕು, ಈ ಸುಳ್ಳು ಅಂತ ಹೇಳು ಚಿಕ್ಕು, ನಿಜ ಅಲ್ಲ ಅಂತ ಹೇಳು ಚಿಕ್ಕು ಅಂತ ಹೇಳ್ತಾರೆ. ಆಮೇಲೆ ಅಂಬಿಕಾನು, ಅದಕ್ಕೆ ಅಂತ ಅಷ್ಟು ನನ್ನನ್ನ ಪ್ರೀತಿಯಿಂದ ಮಾಡ್ತಿದ್ದವನು, ಈಗ ನನ್ಗೆ ಹೇಳ್ದೇನೆ ಮದ್ವೆ ಆಗಿರ್ತಾನ, ಖಂಡಿತ ಇಲ್ಲ, ಹೇಳು ರವಿ ಅಂತ ಅಂತಾರೆ. ಆನಂತರ ಎಲ್ಲ ಬಲವಂತ ಮಾಡಿ ಕೇಳ್ಬೇಕಾದ್ರೆ ಪ್ರಮೋದ ಅವ್ರು ಇದ್ದವರು, ಸುಮ್ಮನೆ ಇರ್ತೀಯ ಅಂಬಿಕಾ ಒಂದ್ ಕ್ಷಣ ಅಂತೆಲ್ಲ ಗದರುತ್ತಾರೆ. ಆನಂತರ ಯಾಕೋ ಹೆಂಗ್ ಮುಚ್ಚಿಟ್ಟೆ, ಇಲ್ಲಮ್ಮ ಮುಚ್ಚಿಡ್ಬಾರ್ದು ಅಂತಾನೆ ಇದ್ದೆ, ಅದು ಅಂತ ತೊಡಗಿಸ್ತಾನೆ. ಅಲ್ಲ ಕಣೋ, ಎಷ್ಟು ಹಿಂಸೆ ಪಟ್ಟಿರ್ತಾರೆ. ಒಂದ್ ಹೆಣ್ಣು ಒಂದ್ ಮಗುನ ಯಾವ್ದೋ ದೂರದಲ್ಲಿ ಇಟ್ಟು ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತು. ಇಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟು ಹಿಂಸೆ ಪಟ್ಲು ಅವಳು. ಒಳ್ಳೇದೇನು ನಿನಗೆ, ಬಡವ್ರ ಮನೆ ಮಕ್ಕಳನ್ನ ಆ ರೀತಿ ಅಯ್ಯೋ ಅನ್ನಿಸ್ತಾರೇನೋ ಅಂತ ಹೇಳಿ ಬೈತಾರೆ. ಅಂತ ತಪ್ಪಾಯ್ತಮ್ಮ ಅಂತ ಹೇಳಂತಾರೆ. ಸರಿ, ಇನ್ಮೇಲಾದ್ರೂ ಸಂಸಾರ ಮಾಡ್ಕೊಂಡು ಹೋಗಿ ಚೆನ್ನಾಗಿರಿ, ಈ ಮನೆ ಸೊಸೆ ಆಗಿರ್ಲಿ. ಅನಂತರ ಕಾವೇರಿ ಇದ್ದವಳು, ಶಶಿಯವ್ರ ಪಾಪ ಏನು ಮಾತಾಡೋದಿಲ್ಲ, ಅವ್ರು ಸುಮ್ಮನೆ ಇರ್ತಾರೆ, ಏನ್ ಗೊತ್ತಿಲ್ಲದೆ ಮದ್ವೆ ಆಗಿದೆಯಲ್ಲ ಅಂತ ಹೇಳಿ ಅಂತಾರ ಅಷ್ಟೇ. ಆನಂತರ ಕಾವೇರಿ ಇದ್ದವಳು, ಅಲ್ಲ ತಾಳಿ ಹೇಗೂ ವೇಸ್ಟ್ ಆಗ್ತದೆ, ತಾಳಿ ಕಟ್ಬಿಡ್ಲಿ, ಚಿಲಿ ಬಾ ಅಂತ ಹೇಳಂತಾರೆ. ಹಾಗಂದಾಗ ಪ್ರಮೋದ ಅವರು, ನಮ್ಮ ಮನೆ ಅಂತಂದಲ್ಲಿ ಆತರ ಒಂದ್ಸತಿ ತಾಳಿ ಕಟ್ಟಿದ್ಮೇಲೆ ಮತ್ತೊಂದ್ಸಲ ಕಟ್ಸೋ ಶಾಸ್ತ್ರ ಅದು ಒಳ್ಳೆ ಶುಭ ಶಕುನ ಅಲ್ಲಮ್ಮ, ಬೇಡ ಬಿಡಿ, ಹಂಗಿದ್ಮೇಲೆ ನೀವ್ ಹೇಳಿದ್ಮೇಲೆ ಮುಗೀತು, ಏನೋ ತಾಳಿ ವೇಸ್ಟ್ ಆಗುತ್ತಲ್ಲ ಅಂತ ಆಗಂದೆ ಅಷ್ಟೇ ಅಂತ ಹೇಳ್ತಾರೆ. ಹಾಗಂದಾಗ ಅಷ್ಟರಲ್ಲಿ ಈ ಬಂದಿರ್ತಕ್ಕಂಥವನು ನಾಟಕ ಮುಕ್ತಾಯ ಆಗುತ್ತೆ. ಹೊರಡು ರಜನಿಕಾಂತ್, ಹೊರಡ್ ನೀನು ಅಂತಾಳೆ ಕಾವೇರಿ. ಅಂದಾಗ ರಜನಿಕಾಂತ್ ನಿಮ್ಗೇಗಮ್ಮ ಗೊತ್ತು? ಹೌದು, ನನಗೆ ಫ್ರೆಂಡೇ ಇವರು, ಒಂದ್ಸಲ ನನ್ ಫೋನ್ ಮಾಡಿದೆ, ನಮ್ಮನೇಲಿ ಒಬ್ರು ಪಾಪ ಹೆಣ್ಮಗಳು ಇದ್ದಾಳೆ, ಪಾಪ ಈಗೆಲ್ಲ ಮೋಸ ಆಗಿದೆ, ಹೇಗಾದ್ರೂ ಮಾಡಿ ನೀನು ಈ ತರ ನಾಟಕ ಆಡ್ಬೇಕಲ್ಲ ಅಂತ ಹೇಳಿದಾಗ, ಆಯ್ತು, ಯಾಕೆಂದ್ರೆ ಒಂದ್ ಹೆಣ್ಣಿನ ಬಾಳೆ ಹಾಳಾಗ್ಬಿಡುತ್ತೆ, ಜೋಪಾನ ಅಂತ ಹೇಳಿದ್ದೆ, ಅದಕ್ಕೆ ಆಯ್ತು ಅಂತ ಒಪ್ಕೊಂಡ್ ಬಂದು ಪಾಪ ಈ ನಾಟಕ ಆಡಿ ಒಳ್ಳೇದೇ ಆಯ್ತು. ನಿನಗ್ ಮದ್ವೆ ಇರೋದು ಹೇಗಮ್ಮ ಗೊತ್ತಾಯ್ತು? ಒಂದಿನ ಈ ಅಂಡೆ ದೋಸೆನು ನಾನು ಯಕ್ಷಗಾನ ಮಾಡ್ತಾ ಇದ್ದೋ, ಯಕ್ಷಗಾನ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಮದ್ವೆ ವಿಡಿಯೋ ಪ್ಲೇ ಆಗ್ಬಿಡ್ತು. ಅದ್ರಲ್ಲಿ ಈ ಕಳಬೆಕ್ಕಿನ ಮೇಲೆ ಅನುಮಾನ ಇದ್ದೇ ಇತ್ತು ನನಗೆ, ಕಳಬೆಕ್ಕನ್ ಗಮನಿಸ್ತಾನೇ ಇದ್ದೆ, ಕಳಬೆಕ್ಕಿನ ಆಟವ. ಆನಂತರ ಕಳಬೆಕ್ಕು ಈ ಪಿರಿಪಿರಿಗೆ ತಾಳಿ ಕಟ್ಟಿರೋದನ್ನ ನೋಡ್ದೆ. ಆನಂತರ ಪಿರಿಪಿರಿನೇ ಇವ್ನ ಹೆಂಡತಿ ಅಂತ ಹೇಳಿ ಗೊತ್ತಾಯ್ತು. ಇದು ಹೇಗಾದ್ರೂ ಮಾಡಿ ಒಂದುಗೂಡಿಸ್ಬೇಕು ಅಂತ ಹೇಳಿ ಸಹಾಯ ಪಡ್ಕೊಂಡಾಗ ಇವ್ರ ಪಾಪ ಸಹಾಯ ಮಾಡಿದ್ರು. ಆಯ್ತು ಹೊರಡಿ ಇನ್ನ ಅಂತ ಹೇಳ್ತಾಳೆ.
ಆಯ್ತಮ್ಮ, ನಿನ್ನಿಂದ ಬಹಳ ಉಪಕಾರ ಆಯ್ತು, ನಿಜಕ್ಕೂ ಕೂಡ ಎಷ್ಟು ಒಳ್ಳೇದ್ ಮಾಡಿದೀಯಾ ಅಂತ ಹೇಳಿ ಅಂತಾರೆ ಪ್ರಮೋದ್ ಅವರು. ಆನಂತರ ಈಗ ಮನೆ ತುಂಬಿಸ್ಕೊಂಡ್ರಾಯ್ತು, ಆರತಿ ಮಾಡು ಅಂತ ಹೇಳಿ ಹೇಳ್ತಾರೆ. ಹಾಗಂದಾಗ ಅಂಬಿಕಾ ನಾನು ಆತೆ ಅಂತ ಅಂತಾಳೆ. ಹಂಗಂದಾಗ ಚಿಲ್ಲಿ ನೀನೆ ಮತ್ತೆ ಅಂತಾಳೆ. ಅನಿಕನ್ನ ಅವಳು ಆರತಿ ಮಾಡೋಕೆ ಹೇಳ್ತಾರೆ ಪ್ರಮೋದ್ ಅವರು. ಅನಂತರ ಕಾವೇರಿನ ನೀನು ಹೋಗಮ್ಮ ಆರತಿ ಮಾಡು. ನಾನ್ ಯಾಕೆ ಆಲ್ರೆಡಿ ನಾನು ಹೋಗೋದಿಲ್ಲ, ನಾನು ಈ ಮನೆ ಸೊಸೆನಾ, ನಾನೇನ್ ಕಾವೇರಿನ ಅಲ್ಲ. ಕಾವೇರಿ ಅಲ್ದೇ ಇದ್ರು ಕೂಡ ನಿನ್ನಿಂದ ಎಷ್ಟು ಒಳ್ಳೇದಾಗಿದೆ ಈ ಮನೆಗೆಲ್ಲ. ನೋಡು, ಇದು ಮುಚ್ಚಿಟ್ಟಂತ ಪಾಪ ಹೆಣ್ಮಗಳು ಬದುಕಿ ಹಾಳಾಯ್ತಿತ್ತು, ಇವತ್ತು ಇಷ್ಟೆಲ್ಲ ಒಳ್ಳೇದ್ ಮಾಡಿದೀಯ. ಅಂಥದ್ರಲ್ಲಿ ನೀನು ಕೂಡ ಆರತಿ ಬೆಳಗಿದ್ರೆ ಒಳ್ಳೇದೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಒಳ್ಳೇಡಿ ಅವರೇ ಬೆಳಗ್ಲಿ ಅಂತ ಹೇಳ್ತಾಳೆ. ಅಲ್ಲಿಗೆ ಆರತಿ ಬೆಳಗಿ ಅವರನ್ನ ನೇತ್ರ ಮತ್ತೆ ರವಿನ ಒಳಗಡೆಗೆ ಮತ್ತೊಮ್ಮೆ ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸ್ಕೊಡ್ತಾರೆ. ಮನೆ ತುಂಬಿಸ್ಕೊಡ್ಮೇಲೆ ಪಾಪ ಅವಳಿಗೆ ಬದುಕು ಸಿಕ್ಕಂತ ಆಗ್ತದೆ, ಆ ಮಗುವಿಗೆ ಶ್ರೀಕಾಂತ್ಗೆ ತಂದೆ ಸಿಕ್ಕಂತ ಆಗ್ತದೆ. ನಿಜಕ್ಕೂ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜ ಜೀವನದಲ್ಲಿ ಎಷ್ಟೋ ಹೆಣ್ಮಕ್ಳು ಹೀಗೆ ಅಜ್ಞಾತವಾಗಿ ಗಂಡ ಒಪ್ಪಿಗೆ ಇಲ್ಲದೆ ಮದುವೆ ಆದಂತ ಸಂದರ್ಭ, ಗಂಡ ಕೈಗೆ ಒಂದ್ ಮಗು ಕೊಟ್ಟು ಹೋಗ್ತಕ್ಕಂಥದ್ದು. ಒಂದ್ ಹೆಣ್ಣು ಎಷ್ಟೆಲ್ಲ ಶ್ರಮ ಪಟ್ಟು ನೋಡಿ, ಎಷ್ಟೇ ಆದ್ರೂ ಹೆಣ್ಣು ಹಡ್ದಿರ್ತಕ್ಕಂಥ ಮಗುವನ್ನ ಯಾವತ್ತೂ ಕೂಡ ಮೋಸ ಮಾಡದೆ ಅವಳಿಗೆ ಎಂಥದ್ದೇ ಕಷ್ಟ ಬಂದ್ರು ಕೂಡ ಸಾಕ್ತಾಳೆ ಅನ್ನೋದಕ್ಕೆ ಇದು ಒಂದ್ ರೀತಿ ಉದಾಹರಣೆ. ಹೌದಲ್ವಾ? ಅದಕ್ಕೆ ಹೇಳೋದು, ಹೆಣ್ಣನ್ನ ಆ ಭೂಮಿಗೆ ಸಹನಾಧರಿತ್ರಿ ಅಂತ ಹೇಳಿ ಹೋಲಿಕೆ ಮಾಡೋದು ಅಷ್ಟು ನಿಜಕ್ಕೂ ಕೂಡ ಎಷ್ಟು ಪುಣ್ಯಕರವಾದಂತಹ ವಿಚಾರ ಅನ್ನೋದು ಅರ್ಥವಾಗ್ತದೆ. ಇಲ್ಲಿ ಹೆಣ್ಣಿಗಂತಹ ಮಹತ್ವಯುತವಾದಂತಹ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದು ಯೋಗ್ಯವಾಗಿರ್ತಕ್ಕಂಥದ್ದೇ. ಹೌದಲ್ವಾ? ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮುಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಇಂಥ ಮೋಸ ಮಾಡೋ ಗಂಡಸರುಗಳು ಅದೇನ್ ಬುದ್ಧಿ ಕಲಿತಾರೋ ಅನ್ನೋದನ್ನ ನಾವು ನಿಜಕ್ಕೂ ಕೂಡ ಈ ಧಾರಾವಾಹಿಗಳ ಮುಖೇನ ನಾವು ನೋಡ್ತಾ ಇದ್ದೇವೆ. ಇಂಥ ಗೋಮುಖ ವ್ಯಾಘ್ರ ಗಂಡಸರಿಂದ ಮೋಸ ಹೋಗ್ತಕ್ಕಂಥ ಹೆಣ್ಮಕ್ಳು ಯಾವ ರೀತಿ ಬದುಕು ನಿಜಕ್ಕೂ ಕೂಡ ಕಷ್ಟಕರವಾಗಿರ್ತದೆ ಅನ್ನುವಂಥದ್ದನ್ನ. ಧನ್ಯವಾದಗಳು.